ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು GT ಮಾಲಿಂದ. ಏನಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ನಮ್ಮ ಸ್ನೇಹಿತರದ್ದು ಒಬ್ರದ್ದು ರೂಮ್ ಬಾಯ್ ಅಂತ ಫಿಲಮ್ ರಿಲೀಸ್ ಆಗಿತ್ತು. ಸೊ ಅದನ್ನು ನೋಡೋಣ ಅಂತ ಬಂದ್ವಿ. ಇದು 1.5 hour ಮೂವಿ. ನಾವು ಬರೋಷ್ಟು ಮೂವಿನೇ ಮುಗ್ದೋಗ್ಬಿಟ್ಟೈತೆ, ಅಯ್ಯೋ ಅಂತ ಅಂದ್ಕೊಂಡು ನೆಕ್ಸ್ಟ್ ಹೋಗಿ ಬೇರೆ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕಿದ್ದೀವಿ. ಒಳ್ಳೆ ಮೂವಿ ಮಾಡಿದ್ದಾರೆ ಗೈಸ್. ಪ್ರಮೋಷನ್ ಅಂತಲ್ಲ, ನಾನು ನೋಡಿದೆ ಟೀಸರೆಲ್ಲ. ಒಂದು CC ಕ್ಯಾಮ್ರಾ ಇಟ್ಕೊಂಡು ನಮ್ಮ ಒಂದು ಇದರಲ್ಲೇ ಇರೋರನ್ನ ತುಂಬ ದಿನದಿಂದ ನೋಡಿರೋರು ಈ ಥರ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಅನಿಸ್ಬಿಡ್ತು ನೋಡಿದ ತಕ್ಷಣ. ಕ್ರೇಜಿಯಾಗಿ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಇವಾಗ ನೋಡೋಣ ಬನ್ನಿ. ಆದರೆ ಫಿಲಮ್ಗೆ ಹೋಗೋದು, ಇಲ್ಲಾಂದರೆ ಇಲ್ಲೇ ಏನಾದರೂ ಸ್ವಲ್ಪ ಶೂಟ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ. ಇಲ್ಲಿ ಓಹೋ ಅಲ್ಲಿ ಹೋಗೈ ಹೀರೋಯಿನ್ ಹೋಯ್ತಾ ಇದ್ದಾರಂತೆ, ಬಾಯ್ ಹೇಳ್ಬಿಡು ಅಂತ ಅವ್ನು ಮಾಡಿ ನೋಡಿ. ಇಲ್ಲಿಂದ ಅಲ್ಲಿ ಗಂಟ ಝೂಮ್ ಹಾಕಿದ್ಯಲ್ಲ ನೀನು, ಸೂಪರ್. ಹೀರೋಯಿನ್ ದೂರದಿಂದ ಕಾಣಿಸ್ತಾ ಇಲ್ಲ ಬಿಡು. ಅವ್ರು ಹೈದ್ರಾಬಾದ್ ಫ್ಲೈಟ್ ಇದೆ, ಅವ್ರು ಹೈದ್ರಾಬಾದ್ಗೆ ಹೋಗ್ತಾ ಇದ್ದಾರಂತೆ. ಎಲ್ಲ ಹೋಗಿ ಮಾತಾಡ್ಕೊಂಡು ಇವಾಗ ಕೆಳಗಡೆ ಬಂದಿರುವಂಥದ್ದು. ಸೊ ಏನಾದ್ರು ತಿನ್ನೋಣ ಅಂತೇಳಿ ಹೊಟ್ಟೆ ಹಸಿತಾಯಿತ್ತು, ಅದಕ್ಕೋಸ್ಕರ ಇಲ್ಲೇ ಯಾವುದೋ ಫೇಮಸ್ ಕಾಟಿ ರೋಲ್ ಅಂತ ಏನೋ ಕಾಣಿಸ್ತು. ಸದ್ಯಕ್ಕೆ ತಿನ್ನೋಣ, ಹೊಟ್ಟೆ ತುಂಬಿಸ್ಕೊಳ್ಳೋಣ. ಏನೂ ತಿಂದಿಲ್ಲ ಬೆಳಗ್ಗೆಯಿಂದ, ಬ್ರಷ್ ಮಾಡಿದವ್ರು. ಆಲ್ರೆಡಿ ಮಧ್ಯಾಹ್ನ ಆಗ್ತಾಯಿದೆ, 2 ಗಂಟೆಗೆ ಆಯ್ತು. ಏನೂ ನಾಷ್ಟನೂ ಮಾಡಿಲ್ಲ, ಏನೂ ಇಲ್ಲ ಅಂದರೆ ಹಿಂಗೆ ಹೇಳಿ. ಸೊ ಬನ್ನಿ ಏನೋ ತಿನ್ಕೊಂಡು ಆಮೇಲೆ ಪಾಸ್ ಆಗೋಣ. ದಿಗಾದು ಗೈಸ್ ನೋಡಿ, ನಾನಿಲ್ಲ ಅಂದಾಗ ನನ್ನ ಕಾರೇ ತಗೊಂಡು ಹಿಂಗೆ ಓಡಾಡ್ತಾವನ್ನೇ ಅಣ್ಣ. ಅಯ್ಯೋ ದೇವ್ರೆ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಇನ್ನೊಂದು ಕಡೆ ಹೋಗ್ತಾ ಇದೀವಿ. ಸೊ ಒಂದು ಆಲ್ಬಮ್ ಕಲೆಕ್ಟ್ ಮಾಡಬೇಕಾಯಿತು, ಅದು ಇಲ್ಲಿ ಬಂದಿದೆ ಪಾರ್ಸಲು. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಬನ್ನಿ. ಸೊ ಇವಾಗ ಫಿಲಮ್ಗೆ ಹೋಗೋಕ್ಕಾಗಿಲ್ವಲ್ಲ, 4:20ಕ್ಕೆ ಇನ್ನೊಂದು ಶೋ ಇದೆ, ಅದಕ್ಕಾದ್ರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇರೋದಕ್ಕೋಸ್ಕರ ಈ ಫಿಲಮ್ಗೆ ಹೋಗ್ಬಿಟ್ಟು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಹೌಸ್ಫುಲ್ ಆಗ್ಬಿಟ್ಟಿತ್ತು, ಅದಕ್ಕೆಲ್ಲ ಹೋಯ್ತಿದ್ವಿ. ಹೌಸ್ಫುಲ್ ಆಗಿಲ್ಲ ಗೈಸ್, ನಾವು ಹೌಸಲ್ಲಿ ಫುಲ್ಲಾಗಿ ಮಲ್ಕೊಂಡಿದ್ವಿ. ಸೊ ಬನ್ನಿ ನೋಡೋಣ ಏನಾಗುತ್ತೋ. ಆ್ಯಂಡ್ ನೆನ್ನೆದ್ರ ಬಗ್ಗೆ ಮಾತಾಡಬೇಕು, ನೆನ್ನೆ ವಿಡಿಯೋ ಬಗ್ಗೆ, ಅದು ಮಾತಾಡೋಣ ಇರಿ. ಒಂದು ಆಲ್ಬಮ್ ಕೊರಿಯರ್ ಬಂದಿತ್ತು, ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಣ್ಣ ನೋಡಿ ರೀಲ್ಸ್ ನೋಡ್ತಾನೆ, ಬಂಗಾರಿ ಅಂತ ಅನ್ಕೊಂಡು. ಓಕೆ ಗೈಸ್, 2-3 ರೀಲ್ಸ್ ಇವಾಗ ವೈರಲ್ ಆಯ್ತೈತೆ. ಒಂದು ಆ ಸಾಂಗು ಮತ್ತೆ ಇನ್ನೊಂದು ಏನ್ ಕಮ್ಮಿ ಮಾಡಿದ್ದೆ ಅಂತ ಎಷ್ಟು ನಗು ಬರುತ್ತೆ ಅಂದ್ರೆ, ಹಾಕೊಂಡು ರುಬ್ತಾವ್ರೆಲ್ಲ ಹೋಗತ್ತ. ಯಾವ್ದಾವ್ದೋ ಫಿಲಮ್ಗಳು ರಿಲೀಸ್ ಮಾಡ್ಬಿಟ್ಟವ್ರೆ ನೋಡಿ. ರಾಮನಗರ ಅಂತ ಫಿಲಮ್ ನೋಡಿ. ರಾಜ ಯಾರು ಗೊತ್ತಾ? ಟ್ಯಾಗ್ ಲೈನ್ ಲಾಂಗ್ ಮೇಲೆ ಬರ್ದಿರೋದು, ರಾಜ ಯಾರೋ ಗೊತ್ತಾ. ಗೈಸ್ ಫೈನಲಿ ಈಟ ಮಾಲಕ್ಕೆ ಬಂದು ರೀಚ್ ಆದ್ವಿ. ಸೊ ನೋಡೋಣ ಬನ್ನಿ, ಇವಾಗ ಅದ್ರ ಮೂವಿ ನೋಡೋಣ ಅಂತ ಬಂದಿದ್ವಿ. ನೀವು ಆಗುತ್ತೇನೋ ಇಸ್ ನೋಡಿ, ನಾವು ಇದಕ್ಕೆ ಬಂದಿರೋದು ರೂಮ್ ಬಾಯ್ ಅಂತ. ನಮ್ಮ ಜೊತೆಲಿ ಇದ್ದವ್ರೊಬ್ರು ಏನೋ ಮೂವಿ ಮಾಡೋರೆ ಅಂತ ಸಾಥ್ ಕೊಡೋಣ ಅಂತ ಅಷ್ಟೇ. ಗೈಸ್ ಇವನೇನಾದ್ರೂ ಇವತ್ತು ಮಲ್ಕೊಂಬಿಟ್ರೆ ಕತೆ ಇವನು ಮುಗೀತಷ್ಟೇ. ಅಡ್ವರ್ಟೈಸ್ಮೆಂಟ್ ಎಲ್ಲ ಶೂಟ್ ಮಾಡ್ತಾವನೆ. ಓಕೆ ಗೈಸ್, ಅಲ್ಲಿಂದ ಮೂವಿ ಮುಗಿಸ್ಕೊಂಡು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಏನಾದರೂ ತಿನ್ನೋಣ ಅಂತ ನಮ್ಮ RR ನಗರಕ್ಕೆ ಬಂದ್ಬಿಟ್ವಿ. ಸೊ ಮೂವಿ ಅಂತೂ ಚೆನ್ನಾಗಿತ್ತು. ಏನೋ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಹೊಸದಾಗಿ ಕನ್ನಡದಲ್ಲಿ, ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡಿದ್ರೆ. ನೋಡಿ ಊಟ, ಮುದ್ದೆ, ಮಟನ್ ಚಾಪ್ಸು, ಫುಲ್ ಖುಷಿ. ಚರ್ಬಿ RR ನಗರದಲ್ಲಿ ಬನ್ನಿ ತಿನ್ನೋಣ. ಓಕೆ ಗೈಸ್, ಊಟ ಮುಗಿಸ್ಕೊಂಡು ಮನೆಗೆ ಬಂದು ಇವಾಗ ವ್ಲಾಗ್ ಎಡಿಟಿಂಗ್ ಮಾಡೋಕ್ಕೆ ಅಂತ ಕುತ್ಕೊತಾ ಇದ್ದೀನಿ. ಈ ವಾರ ಫುಲ್ ಮಿಡ್ ನೈಟ್ ವ್ಲಾಗ್ಸೇ ಆಗಿಬಿಟ್ಟಿದೆ ಎಲ್ಲರಿಗೂ. 10 ಗಂಟೆ 11 ಗಂಟೆ ಮೇಲೆ ವ್ಲಾಗ್ಸ್ ಬರ್ತಾ ಇದೆ. ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ವಾರದಿಂದ ಆದಷ್ಟು ಬೇಗ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂಥ ಟಾಪಿಕ್ಕು ನಿನ್ನೆ ವ್ಲಾಗ್ ಬಗ್ಗೆ. ಮ್ಯಾಡಿ ಟ್ರಿಪ್ಗೆ ಫಂಡ್ ಕಲೆಕ್ಷನ್, ಫಂಡ್ ರೈಸ್ ಮಾಡಿದ್ವಲ್ಲ, ಸೊ ಅದ್ರ ಬಗ್ಗೆ ಮಾತಾಡಲೇಬೇಕು. ಸೊ ನಿನ್ನೆ ಕುತ್ಕೊಂಡು ನೀವೇ ನೋಡಿದ್ದೀರಾ ಏನೇನಾಗಿತ್ತು ಅಂತೇಳಿ. ಆ್ಯಂಡ್ ಅದ್ರದ್ದು ಒಂದು ಪ್ರೀ ಕಟ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಈ ಬ್ಯಾಲೆನ್ಸ್ ಅಲ್ಲಿ ಯಾವ ಕಂಟ್ರಿ ಹೋಗೋದು ಅಂತ ಹೇಳು. ಆ ಕಂಟ್ರಿ ಅಫಿಷಿಯಲ್ ಆಗಿ ನನ್ನ ಚಾನಲ್ ಅಲ್ಲಿ ಆನ್ಲೈನ್ ಬೆಗಿಂಗ್ ಮಾಡ್ತಾವನೆ. ಬೇಡ್ಕೊ ಅಮ್ಮ ಇದೀವಿ. ನಮ್ಮ ಹತ್ರ ಸ್ವಲ್ಪ ಬಜೆಟ್ ಕಡಿಮೆ ಆಗಿದೆ, ಕೇವಲ 280 ಸಾವಿರ ಮೇಲೆ ₹1 ಬರ್ಲಿ, ನಿನಗೆ ಅರ್ಧ ನಾನು ಕೊಡ್ತೀನಿ. ಇಲ್ಲ ಇವಾಗ ಯಾವ್ದೋ ಒಂದು ಸಬ್ಸ್ಕ್ರೈಬರ್ ತುಂಬಾ ಇಷ್ಟ ಆಗ್ಬಿಟ್ಟಿದೀವಿ ಅಂತ ಅನ್ಕೋ, 5,000 ಹಾಕ್ಬಿಟ್ರು. ಅವಾಗ ಏನ್ ಮಾಡ್ತೀಯಾ? ಯಾರೇನು ಕಾಸು ಹಾಕ್ತಾರೆ. ಇವಾಗ ನೀನ್ ಹೆಂಗೆ ಲ್ಯಾಪ್ಟಾಪ್ ಮೇಲೆ ಹೆಸರು, ಅವ್ರ ಹೆಸರು ಎಲ್ಲ ಶರ್ಟ್ ಮೇಲೆ ಬರ್ಕೊಂಡ್ಬಿಡ್ತೀವಿ. ಒಂದು ಬೈಕ್ ಕಾರ್ಡ್ ಶರ್ಟ್ ತಗೋತೀವಿ ಮಚ್ಚ, ₹500 ಇದು ಪಕ್ಕದ
ಹಾಕೊಂಡು ಮಾಡ್ತೀನಿ. ಯಾರ್ಯಾರು ಹಾಕ್ತೀರಾ ದುಡ್ಡು ಅವ್ರೆಲ್ಲರಿಗೂ ಅವ್ರ ಹೆಸರನ್ನ ಶರ್ಟ್ ಮೇಲೆ ಬರ್ತೀನಿ. ಹಿಂಗಿರೋ ಫೋನ್ ಪೇ ನಮ್ಮ ಹೆಸರು ಬರ್ತದಲ್ಲ, ಆ ಹೆಸರನ್ನ ಹಾಕ್ಬಿಟ್ಟು ಎಷ್ಟು ಅಮೌಂಟ್ ಹಾಕಿದ್ದೀರಾ ಅಂತ ಬರ್ತೀವಿ. ಇವರಿಂದ ಟ್ರಿಪ್ ಹೋಗ್ತಾ ಇದೀವಿ ಅಂತೇಳಿ ಏರ್ಪೋರ್ಟ್ ಇಂದ ಲ್ಯಾಂಡ್ ಆಗೋವರೆಗೂ ಹಂಗೆ ಬರ್ಬೇಕು. ಲ್ಯಾಂಡ್ ಆಗೋ ಗಂಟಲ್ಲ ಒಂದ್ ದಿವಸ ಇರ್ಬೇಕು ನೀನು ಅದ್ರಲ್ಲೇ, ಅದೇ ಶರ್ಟ್ ಅಲ್ಲಿ. ಲಾಸ್ಟ್ ವ್ಲಾಗಲ್ಲಿ ನಡೆದಿದ್ದು. ಸೊ ಲಾಸ್ಟ್ ವ್ಲಾಗಲ್ಲಿ ನಡೆದು ಲಾಸ್ಟ್ ವ್ಲಾಗ್ ಹಾಕಿದ್ಮೇಲೆ ಅವನು ಅಣ್ಣ ಒಂದು QR ಕೋಡ್ ಹಾಕಿದ್ದ. ಆ QR ಕೋಡು ಅವ್ನು ಹಳೇ ಸ್ಯಾಲ್ರಿ ಅಕೌಂಟ್ದಂತೆ. ಆ ಸ್ಯಾಲ್ರಿ ಅಕೌಂಟು ಹೋಗ್ಬಿಟ್ಟೈತದು. ಸೊ ಆವಾಗ ಎಷ್ಟೊಂದು ಜನಕ್ಕೆ ಪೇಮೆಂಟ್ ಆಗ್ತಾಯಿಲ್ಲ ಅದು ಇದು ಅಂತ ಹೇಳಿದ್ರು. ಆಮೇಲೆ ನಾನು UPI ID ಹಾಕಿದೆ, ಅವ್ನು UPI ID ಹಾಕಿದೆ. ಅವ್ನು UPI ID ಸ್ವಲ್ಪ ಟ್ರಾನ್ಸಾಕ್ಷನ್ ಆದಮೇಲೆ ಅದು ಬ್ಲಾಕ್ ಆಗೋಯ್ತು, ನನ್ನ UPI ID ಬ್ಲಾಕ್ ಆಗೋಯ್ತು. ಫಸ್ಟ್ QR ಕೋಡ್ ಹಾಕಿದ್ವಲ್ಲ, ಅದು ಹಳೇದು ಎಕ್ಸ್ಪೈರ್ಡ್ ಆಗಿಬಿಟ್ಟಿತ್ತು. ಆಮೇಲೆ ಒಂದು UPI ID ಹಾಕಿದ್ವಿ. ನಂದು UPI ID ಹಾಕಿದ್ದು ಒಂದು ಹಾಫ್ ಅನ್ ಅವರ್ಗೆ ಲಿಮಿಟ್ ಎಕ್ಸಿಡ್ ಅಂತ ಫುಲ್ ಮೆಸೇಜ್ ಕಳಿಸಿದ್ರು. ನಾನು ಫುಲ್ ಅಕೌಂಟ್ ಜೋಶಲ್ಲಿ ಓಪನ್ ಮಾಡಿದೆ. ಎಷ್ಟು ಬಂದಿದೆ ಗೊತ್ತಾ? 4,350 ರೂಪಾಯಿ ಬಂದಿದೆ. ಅದ್ರಲ್ಲಿ ಹೈಲೈಟ್ ಏನು ಗೊತ್ತಾ? ಒಬ್ಬನು ₹1, ₹1, ₹10 ಪೈಸಾ, ₹1, ₹20 ಪೈಸಾ, ₹3, ₹40 ಈ ಥರನೇ ಹಾಕೊಂಡು ಹೋಗಿದ್ದಾನೆ ಎಲ್ಲಾನು ಕಾಸನ್ನು. ಎಷ್ಟೊಂದು ಜನ ಹಾಕಿದ್ದಾರೆ ಗೈಸ್. ಅದ್ರ ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಇದೆಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಜೆನ್ಯೂನ್ ಅಂತ ಅನ್ಸ್ಬಿಡುತ್ತೆ ನನಗೆ. ಸೊ ಎಷ್ಟೊಂದು ಜನ ಹೇಳ್ತಾರೆ, ನಾವು ಇಲ್ಲೇ ಕುತ್ಕೊಂಡು ಮಾತಾಡಬೇಕಾದ್ರೆ ಆಮೇಲೆ ಮಚ್ಚ ಯಾರು ಹಾಕಲ್ಲ, ಯಾರು ಹಾಕ್ತಾರೆ ಅಂತ ಅನ್ಕೊತಾ ಇದ್ವಿ. ಆದರೆ ನಮ್ಗೆ ಅನಿಸಿದ್ದೇನಂತ ಹೇಳಿದ್ರೆ, ಯಾರು ಹಾಕಿದಾರಲ್ಲ ಅವ್ರು 100% ನಮ್ಮ ವೀಡಿಯೋಸ್ನ ನೋಡಿ ಕೆಲವೊಬ್ಬರು ಸ್ಟೂಡೆಂಟ್ಸ್ಗಳು ಬ್ರೋ ನನ್ನ ಸ್ಟೂಡೆಂಟು ನನ್ನ ಹತ್ರ ಇರೋದೆ ಅಂದ್ಬಿಟ್ಟು ₹1 ಹಾಕಿದಾರಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಟ್ಸ್ ನಾಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ನೀವು ತೋರಿಸಿರೋ ಪ್ರೀತಿ, ಎಷ್ಟು ಜನ ಪ್ರೀತಿ ತೋರಿಸ್ತಿದ್ದೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ಗೈಸ್, ಒಬ್ಬರು ₹500 ಫಸ್ಟು. ಅವಾಗ ₹500 ಹಾಕ್ಬಿಟ್ರು ಅಂತ ಫುಲ್ ಖುಷಿ ನಮಗೆಲ್ಲ. ಆಮೇಲೆ ಯಾವುದೋ ಒಬ್ಬರು ₹1,000 ಹಾಕ್ಬಿಟ್ರು ಮಚ್ಚ ಅಂದ್ಬಿಟ್ಟು ನಾವೆಲ್ಲ ಫುಲ್ಲು ಮಾತಾಡ್ತಾ ಇದ್ದೀವಿ. ಇಷ್ಟೆಲ್ಲ ಆದಮೇಲೆ ಫೈನಲ್ ಶೋ ಯಾರೋ ಒಬ್ರು ಕೊಟ್ಟರು, ₹2,000 ಹಾಕಿದ್ರು ಗೈಸ್. ಅಷ್ಟೇ. ಒಬ್ರು ₹2,000, ಒಬ್ಬರು ₹500, ಒಬ್ಬರು ₹1,000. ಇದು ಮೇಜರ್ ಅಮೌಂಟ್ಗಳು ಬಂದಿರೋದು. ಅದು ಬಿಟ್ಟರೆ ₹100, ₹250, ₹101, ₹10, ₹5, ₹1 ತುಂಬ ಬಂದಿದೆ. ಅದೆಲ್ಲ ಸೇರಿಸಿದ್ರೆ ₹1 ಜಾಸ್ತಿ ಬಂದಿದೆ. ಇವಂದು 4,000 ಚಿಲ್ಲರೆ ಏನೋ ಆಗಿದೆ. ನನ್ನ ಅಕೌಂಟ್ಗೆ 1,000 ಚಿಲ್ಲರೆ ಆಗಿದೆ. ಟೋಟಲ್ ಅಪ್ರಾಕ್ಸಿಮೇಟ್ಲಿ 6,500 ಚೇಂಜ್ ಆಗಿದೆ. ಸೊ ಕಲೆಕ್ಷನ್ಸ್ ಬಂದು ಓವರಾಲು ಹೆಂಗಿದ್ರು ಇವನಿಗೆ ಅಣ್ಣನಿಗೆ ಒಂದು ಸೈಡ್ ಫ್ಲೈಟ್ ಟಿಕೆಟ್ ನಾವು ಹಾಕೋತಾ ಇದ್ದೀವಿ. ಆ್ಯಂಡ್ ಅದ್ರ ಬಗ್ಗೆ ಹೇಳಲೇಬೇಕು ಅಣ್ಣ. ಹೌದು, ಇನ್ನೊಬ್ರು ಸ್ಪಾನ್ಸರ್ ಮಾಡಿದ್ದಾರೆ. ಅವ್ರಿಗೆ ಇದು ಈ ವಿಡಿಯೋ ಮೂಲಕನೇ ತುಂಬಾ ಥ್ಯಾಂಕ್ಸ್. ಒನ್ ಸೈಡ್ ಫ್ಲೈಟ್ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಇಲ್ಲಿ ಎಂಬ್ರಾಯ್ಡಿಂಗ್ ಆಗ್ತಾ ಇದೀನಿ. ಅದಕ್ಕೂ ಮೇಲೆ ಇನ್ನೊಬ್ರು ಯಾರನ್ನ ಮಾಡಿದ್ರೆ ಸ್ಪಾನ್ಸರ್ ಅವ್ರದ್ದು ಹೋಗಿ ನಿಮ್ಮ ಹೆಸರು ಬರುತ್ತೆ. ಇವಾಗ ಏನಂತ ಹೇಳಿದ್ರೆ ಯಾರಿಗಿಲ್ಲ ಕಾಂಪಿಟೇಷನ್ ಇಕ್ಬಿಡೋಣ ಗೈಸ್. ಯಾರು ಜಾಸ್ತಿ ಕೊಡ್ತಾರೆ ಅವ್ರ ಹೆಸರನ್ನ ದೊಡ್ಡದಾಗಿ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡು ಟ್ರಿಪ್ಪಲ್ಲಿ ಸ್ಟಾರ್ಟಿಂಗ್ ಡೇ ಏನು ಹೋಗ್ತೀವಲ್ಲ ಅವಾಗೆಲ್ಲ ಫ್ಲೈಟಲ್ಲಿ ಆಗಿರ್ಬೋದು, ಅಲ್ಲಿ ಹೋಗಿ ರೀಚ್ ಆಗಿರ್ಬೋದು, ಅಲ್ಲೆಲ್ಲ ಹೋಗಿ ಒಂದಿನ ಫುಲ್ಲು ಅದೇ ಶರ್ಟ್ ಮೇಲೆ ಇರ್ತಾನೆ, ಅದೇ ಟೀ ಶರ್ಟ್ ಮೇಲೆ ಇರ್ತಾನೆ. ಆ ಟೀ ಶರ್ಟ್ನ ರೆಡಿ ಮಾಡೋದಾಗಲಿ, ಏನೇನು ಮಾಡೋದಾಗಲಿ, ಸಣ್ಣ ಪುಟ್ಟ ಏನೇನು ತೋರಿಸ್ಬೋದು ನಿಮಗೆಲ್ಲ ಅದನ್ನೆಲ್ಲ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹ್ಯೂಜ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಯಾರ್ಯಾರು ವೀಡಿಯೋ ನೋಡ್ತೀರಾ, ನಾನು ಆಗ್ತಾ ಇರೋದಲ್ಲ ಮಿಡ್ ನೈಟೇ ಆದರೂ ಪರವಾಗಿಲ್ಲ, ಹಂಗೋ ಹಿಂಗೋ 25,000 ಜನ ಮಿನಿಮಮ್ 100% ನೋಡ್ತೀರಾ. ಆ್ಯಂಡ್ 30,000 ಗಂಟನೂ ರೀಚ್ ಆಗುತ್ತೆ. 25,000 ಜನದಲ್ಲಿ ಒಂದು ಅಟ್ಲೀಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು 200-300 ಜನ ರೆಸ್ಪಾಂಡ್ ಏನು ಕಮೆಂಟ್ ಆಗ್ತಾರಲ್ಲ ನಮ್ಮ ಪಕ್ಕಾ ಸಬ್ಸ್ಕ್ರೈಬರ್ಸು, ಅವರೆಲ್ಲ ಇವತ್ತು ₹1 ಹಾಕಿರೋದು ನಮಗೆ ಖುಷಿ. ಈ ದುಡ್ಡು ಸಪ್ರೇಟು, 5-6 ಸಾವಿರ ಏನು ಮ್ಯಾಟ್ರ್ ಆಗಲ್ಲ, ಎಲ್ಲಾದರೂ ಕುಡ್ದು ತಿಂದರೆ ಅದು ಹೋಗ್ಬಿಡುತ್ತೆ. ಬಟ್ ನೀವು ಕೊಟ್ಟಿರೋ ಆ ಪ್ರೀತಿ ಇದೆಯಲ್ಲ, ನಂಬಿ ನಿಮ್ಮ ಟೈಮು ಅದನ್ನು ತೊಗೊಂಡು UPI ID ಹಾಕಿ ಕಳಿಸ್ಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ಕೆಳಗಡೆ ಮೆಸೇಜ್ಗಳು ಕಳಿಸಿದಾರೆ. ಒಂದೊಂದು ಮೆಸೇಜ್ಗಳನ್ನು ಓದ್ತಾ ಇದ್ದೀನಿ. ಹ್ಯಾಪಿ ಜರ್ನಿ ಬ್ರೋ, ಹುಷಾರಾಗಿ ಹೋಗಿ ಬನ್ನಿ, ಕಾಮಿಡಿ ಮಾಡಿ ಬ್ರೋ, ನನ್ನ ಹೆಸರು ಟೀ ಶರ್ಟ್ ಮೇಲೆ ದೊಡ್ಡದಾಗಿ ಬರಬೇಕು ಅಂತ ₹1 ಹಾಕ್ಬಿಟ್ಟು ಹಾಕಿರೋದು. ಅದೆಲ್ಲ ನಮಗೆ ಫನ್ನಿ ಅಂತ ಅನಿಸುತ್ತೆ. ಏನಪ್ಪ ಇವನು ₹1 ಹಾಕ್ಬಿಟ್ಟು ಇಷ್ಟೊಂದು ಬಿಲ್ಡಪ್ ಹಾಕೋತವನೆ ಅಂತ ಅನ್ಸಲ್ಲ. ಬಟ್ ಖುಷಿ ಆಗುತ್ತೆ ಒಂಥರ, ಏನೋ ನೋಡಿ ಹಿಂಗೆ ಅಟ್ಲೀಸ್ಟ್ ಏನೋ ಒಂದು ಮಾಡಿಬಿಟ್ಟು ಏನೋ ಒಂದು ಹೇಳ್ತಾ ಇದ್ದಾರಲ್ಲ ಅಂತ. ಸೊ ಖಂಡಿತವಾಗ್ಲೂ ಯಾರ್ಯಾರು ಹಾಕಿದ್ದೀರಾ ಅವ್ರ ಹೆಸರೆಲ್ಲ ಟೀ ಶರ್ಟ್ ಮೇಲೆ ಬರೆದು ಏನಾದರೂ ಒಂದು ಮಾಡ್ತೀವಿ. ಇದು ಫಸ್ಟ್ ಟೈಮ್ ನಮ್ಮ ಒಂದು ಇದರಲ್ಲಿ ಟ್ರೈ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಏನೋ ಒಂಥರ ನಮ್ಗೆ ಇಷ್ಟೊಂದು ಜನ ಪ್ರೀತಿ ತೋರಿಸ್ತಾವ್ರ, ಏನೋ ಆಯ್ಕೋ ತಿಂತಾ ಇದೀವಿ, ಇವಾಗ ಏನೋ ಸುಮ್ಮನೆ ಒಂದು ಬಿಟ್ಟಿದ್ದು ಫ್ಲೂಕಲ್ಲಿ ಅದು ಪ್ರೀತಿ ತೋರಿಸಿದ್ದು ನೋಡಿ ನಾವು ಖುಷಿ ಆಗ್ಬಿಡ್ವಿ. ಕಮ್ಮಿ ಅಮೌಂಟೇ ಆಗಿರ್ಬೋದು. ಫುಲ್ ಖುಷಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ₹1,000 ಎಕ್ಸ್ಪೆಕ್ಟ್ ಮಾಡಿದೆ. ನಾನು ₹1,000 ಅದನ್ನು ಒಬ್ಬರೇ ಕಳಿಸ್ಬಿಟ್ರಿ 2,000. ನಾನಂತೂ ಡಬಲ್ ಖುಷಿ. ಯಾರ್ಯಾರು ಕಳಿಸಿದ್ರ ₹1 ಕಳಿಸೋರ್ಗೂ ಥ್ಯಾಂಕ್ ಯು ಸೊ ಮಚ್. ₹1,000 ಕಳಿಸೋರ್ಗೂ ತುಂಬ ಥ್ಯಾಂಕ್ಸ್, ಸಾಷ್ಟಾಂಗ ನಮಸ್ಕಾರಗಳು. ಬಟ್ ಅದನ್ನು ಹೆಂಗೆ ರೀಪೇ ಮಾಡಬೇಕು, ನಿಮ್ಗೆ ಯಾವ ಥರ ನಗಿಸ್ಬೇಕು, ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಯಾರ್ಯಾರು ನಿನ್ನೆ ಕಳ್ಸೋಕ್ಕಾಗಿಲ್ಲ, ಯಾರು ಇನ್ನೂ ಎಕ್ಸ್ಟ್ರಾ ಕಳಿಸ್ಬೇಕು ಅಂತ ಇದ್ದೀರಾ ಅವ್ರಿಗೆಲ್ಲ ಬೇಕಾದ್ರೆ ನಾನು ಒಂದು QR ಕೋಡ್ ರೆಡಿ ಮಾಡಿದ್ದೀನಿ ಗೈಸ್. ಯಾಕೆಂತ ಹೇಳಿದ್ರೆ ಇನ್ನು ಈ QR ಕೋಡು ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಯಾಕಂದರೆ ಇದು ನನ್ನ ಆಫೀಸ್ QR ಕೋಡು. ಇದನ್ನು ಹಾಕಿರ್ತೀನಿ, ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ.
ಪೇಟಿಎಮ್ದು ಪಿಕ್ಸಲ್ ಪೈಲಟ್ ಸ್ಟುಡಿಯೋಸ್ ಅಂತ ಬರುತ್ತೆ. ನನ್ನ ಹೆಸರು ಬರುತ್ತೋ ಪಿಕ್ಸಲ್ ಪೈಲಟ್ ಸ್ಟುಡಿಯೋಸ್ ಬರುತ್ತೋ, ಏನೇ ಬಂದ್ರೂ ಇದಕ್ಕೆ ಹಾಕ್ಬೋದು, ಯಾವುದೇ ರೀತಿ ತೊಂದರೆ ಇರೋಲ್ಲ. 100% ಜೆನ್ಯೂನು. ಇದು ನಮ್ಮ ಬಿಸ್ನೆಸ್ QR. ಸೊ ಒನ್ ಡೇ ಟ್ರಾನ್ಸಾಕ್ಷನ್ ನಮ್ಮ ಬಿಸ್ನೆಸ್ ಏನಾಗುತ್ತೆ ಅದನ್ನೆಲ್ಲ ಬೇರೆ QR ಶಿಫ್ಟ್ ಮಾಡಿ ಈ ಒಂದು ಪರ್ಟಿಕ್ಯುಲರ್ QR ಅಣ್ಣಂಗೆ ಅಂತಲೇ ಬಿಟ್ಕೊಟ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಇದೇ ಟ್ರಾನ್ಸಾಕ್ಷನ್ಸ್ ಎಲ್ಲ ಇವಾಗ ಏನೇನು ಬರುತ್ತೆ ಟ್ರಾನ್ಸಾಕ್ಷನ್ಸು ಎಲ್ಲನೂ ಇವನಿಗೆ ಅಂತಲೇ ಹಾಕಿ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮಗ ಬಂದ, ಹೆಮ್ಮೆಯ ಮಗ ಅವನಂತ. ನಮ್ಮ ಹುಡುಗರು ಯಾರು ಮಾಡಿಲ್ಲ ಗೈಸ್ ಸ್ಪಾನ್ಸರ್, ಎಲ್ಲ ವೆಸ್ಟ್ ನನ್ನ ಮಕ್ಕಳು, ನಮ್ಮ ಸಬ್ಸ್ಕ್ರೈಬರ್ಸೇ ಬೆಸ್ಟ್. ಸೊ ಅಂತ ಹೇಳ್ತಾ ನಮ್ಮ ಟ್ರಿಪ್ಪಿನ ಬಜೆಟ್ ಬಂದು ಎಷ್ಟಿಷ್ಟ? ಟ್ರಿಪ್ಪಿನ ಬಜೆಟು ಅದು ಹೇಳಬೇಕು. ಟ್ರಿಪ್ ಅನ್ಕೊಂತ ಇರ್ಬೋದು 6,000 7,000 ಬಂದದ್ದು. ಆ್ಯಕ್ಚುಯಲ್ ಟ್ರಿಪ್ ಬಜೆಟು 75,000 ರೂಪಾಯಿ. ಇವಾಗ ಕಲೆಕ್ಷನ್ ಆಗಿರೋದು 6,000. 75,000 ರಫ್ಲಿ ಇಟ್ಕೊಂಡಿರೋದು. ಅದು ಬಿಟ್ಟರೆ ಖರ್ಚು, ಆಮೇಲೆ ಇನ್ನೂ ಸಣ್ಣ ಪುಟ್ಟ ಫ್ಲೈಟ್ ಚಾರ್ಜಸ್ಸು ಅವೆಲ್ಲ ಲೆಕ್ಕ ಹಾಕಿಲ್ಲ. ಯಾಕಂದರೆ ಫ್ಲೈಟ್ ಹೆಂಗಿದ್ರು ಒಂದು ಸೈಡ್ ಹಾಕೋತೀನಿ ಅಂತ ಅನ್ಕೋತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಯೋಚನೆ ಮಾಡ್ತಾಯಿದ್ದೀನಿ ಗೈಸ್, ಇವನ್ನ ಫಸ್ಟ್ ಟೈಮು ದುಡ್ಡಿಲ್ಲದೆ ಕೈಯಲ್ಲಿ, ನಮ್ಮ ಕೈಯಲ್ಲಿ ದುಡ್ಡಿಲ್ಲದೆ ಸುಮ್ಮನೆ ಫಾರಿನ್ ಟ್ರಿಪ್ಗೆಲ್ಲ ಯಾಕೆ ಕರ್ಕೊಂಡು ಹೋಗೋದು, ಇಲ್ಲೇ ಎಲ್ಲಾದರೂ ತಿರುಗಾಡ್ಸ್ಕೊಬರೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಅದನ್ನು ಲಾಸ್ಟಲ್ಲಿ ಫೈನಲ್ ಕಲೆಕ್ಷನ್ ಎಷ್ಟಾಗುತ್ತಲ್ಲ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಎಂಜಾಯ್ಮೆಂಟ್ ಮಾಡಬೇಕಾ, ಅಡ್ವೆಂಚರ್ ಮಾಡಬೇಕಾ, ಏನು ಮಾಡಬೇಕು ಅಂತ. ಬಟ್ ಎಲ್ಲ ಆಪ್ಷನ್ಸ್ ರೆಡಿ ಇದೆ, ಎಲ್ಲನೂ ರೆಡಿ ಇದೆ. ಇನ್ನೇನಿದ್ರು ನಾಳೆ ನಾಡೋದ್ರಲ್ಲಿ ಬುಕಿಂಗ್ ಮಾಡೋದು ಒಂದೇ ಬಾಕಿ. ನಾಳೆ ಇವತ್ತಿನ ಕಲೆಕ್ಷನ್ ನೋಡಿಕೊಂಡು ಗೈಸ್ ನೀವೆಲ್ಲ ಹಾಕಿದ್ರೆ ನಾಳೆನೇ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ಎಲ್ಲಿಗೆ ಅಂತ ಡಿಸೈಡ್ ಮಾಡಿ. ಸೊ ಒನ್ಸ್ ಅಗೇನ್ ಇದು ನಮ್ಮ QR ಕೋಡು ಪಿಕ್ಸಲ್ ಪೈಲಟ್ ಸ್ಟುಡಿಯೋಸ್ ಅಂತ ಬರುತ್ತೆ. ನಿಮ್ಮ ಹಣ ಸಹಾಯ, ಧನ ಸಹಾಯ, ಕೈಲಾದಷ್ಟು ಸಹಾಯ ಮಾಡಿ ಅಂತ ಇವನು ಹೇಳ್ತಾವ್ರೆ, ನಾನು ಹೇಳ್ತಾಯಿಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಹೇಳೋಣ ನಿನ್ನೆ ಹಾಳು ಮಾಡಿ ನಿನ್ನೆ ಏನಾದರೂ ಇವ್ನು QR ಕರೆಕ್ಟ್ ಆಗಿದ್ರೆ ತುಂಬ ಜನ ಹಾಕಿರೋರು ಗೈಸ್, ಎಲ್ಲ ಹಾಳು ಮಾಡ್ದೆ. ಓಕೆ, ಇವಾಗೆಲ್ಲ ಫುಲ್ ಪ್ರಿಪೇರ್ ಆಗಿ QR ಕೋಡ್ ಎಲ್ಲ ಜೆನ್ಯೂನ್ ಹಾಕಿದ್ವಿ. ಇವಾಗ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ನಿನ್ನೆ 5 ರೂಪಾಯಿ ಅಂತ ಸುಮ್ಮನೆ ಹೇಳಿದೆ, ಬರೀ 5 ರೂಪಾಯಿಗಿಂತ ಕಡಿಮೆ ಮಾಡ್ತಾ ಇದ್ದಾರೆ. ಅವ್ರು ಯಾರೋ ಒಬ್ಬನು ಬರೀ 1 ರೂಪಾಯಿ ಅಷ್ಟೊತ್ತಿ ಕಳ್ಸೋಣ, ಅದಕ್ಕೆ ಟ್ರಾನ್ಸಾಕ್ಷನ್ ನಿಮ್ದೆಲ್ಲ ಎಕ್ಸಿಟ್ ಆಗೋಯ್ತು ಅಂತ ಬಂದಿದೆ ಗೈಸ್. ಏನಾದರೂ ಟ್ರಾನ್ಸಾಕ್ಷನ್ ಕೌಂಟ್ ಆಗುತ್ತಲ್ಲ, 1 ರೂಪಾಯಿನ ತುಂಬ ಸಾರಿ ಕಳಿಸ್ಬಿಡ್ತಾರಲ್ಲ ಅದಕ್ಕೋಸ್ಕರ. ಆ್ಯಂಡ್ ನಿನ್ನೆ ನಮ್ಗೆ ಈ ಥರ ಎಲ್ಲ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಇದ್ದಿದ್ರೆ ಪಕ್ಕ QR ನನ್ನ EDC ಮಿಷಿನು ಎಲ್ಲ ತಗೊಂಬಂದಿರೋದು ರೆಡಿ ಮಾಡಿ ಸೆಟಪ್ ಮಾಡಿ ಬಿಟ್ಬಿಡ್ತಾ ಇದ್ದೆ. ಆನ್ಲೈನ್ ಪೇಮೆಂಟು ಬಿಟ್ಬಿಡ್ತಾ ಇದೆ, ಹಂಗೆ ಆ ಥರ ಮಾಡ್ಬೋದಾಯಿತು. ಬಟ್ ಇವೆಲ್ಲ ಸುಮ್ಮನೆ ಕಾಮಿಡಿಯಾಗಿ ಮಾಡ್ತಾ ಇರೋದಷ್ಟೇ, ಯಾವುದೇ ರೀತಿ ಇದ್ರ ಥರ ಅಲ್ಲ ಏನಿಲ್ಲ. ಅವ್ನಿಗೇನೋ ನೋಡೋಣ, ನಮ್ಮ ಸಬ್ಸ್ಕ್ರೈಬರ್ಸು ನನ್ನ ಒಂದು ಚಾನಲಲ್ಲಿ ಅವ್ನಿಗೆ ಇಷ್ಟೊಂದು ಬೆಲೆ ಕೊಟ್ಟು ಅವ್ನು ಇಷ್ಟೊಂದು ಪ್ರೀತಿಸ್ತೀರಾ ಅಂದರೆ ತುಂಬ ಖುಷಿಯಾಗುತ್ತೆ. ಇನ್ನು ನನ್ನೆಲ್ಲ ಎಷ್ಟು ಪ್ರೀತಿಸ್ಬೋದು ನೀವೆಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಭಾರತನೂ ಕಾಯ್ತಾವನೆ 10,000 ರೂಪಾಯಿ ಮೇಲೆ ಹೋಗ್ಲಪ್ಪ, 10,000 ರೂಪಾಯಿ ಮೇಲೆ ಹೋಗ್ಲಪ್ಪ, ನನಗೆ 50% ಬರ್ತದೆ, ನನಗೆ 50% ಬರ್ತೈತೆ ಅಂತ. ಸೊ ನೋಡೋಣ ಗೈಸ್, ಹಂಗಂತ ಹೇಳ್ತಾ ಈ ಒಂದು ಶಾರ್ಟ್ ಮಿನಿ ಬ್ಲಾಗ್ನ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಹಣ ಕಳಿಸಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಕ್ಸ್ಪೆಕ್ಟೇಷನ್ ಮೀರಿಸಿ ನೀವು ಅಮೌಂಟ್ ಕಳಿಸಿದ್ರೆ ಅದೆಲ್ಲ ನಿಮ್ಮ ಋಣ ಇವನ ಮೇಲಿದೆ, ನಿಮ್ಮ ಪ್ರೀತಿ ನನ್ನ ಮೇಲಿದೆ, ಆ್ಯಂಡ್ ನಮ್ಮ ಒಂದು ಎಂಟರ್ಟೈನ್ಮೆಂಟ್ ನಿಮಗೋಸ್ಕರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಅಷ್ಟೇ ಏನೂ ಮಾಡಲಿಲ್ಲ, ಮೂವಿಗೆ ಹೋದ್ವಿ, ಸಣ್ಣ ಪುಟ್ಟ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಅಷ್ಟೇ. ನೆಕ್ಸ್ಟ್ ಇನ್ಮೇಲೆ ಇವತ್ತು ಡಿಸೈಡ್ ಆದ್ವಿ, ಯಾಕಂದರೆ ಅದೆಲ್ಲ ಬಂದು ನೀವು ಪ್ರೀತಿ ಕೊಡ್ತಾ ಇರೋದೆಲ್ಲ ನೋಡಿದ್ಮೇಲೆ ಅಟ್ಲೀಸ್ಟ್ ಇವ್ರುಗಳ್ಗೊಂದು ಸ್ವಲ್ಪ ಎಂಜಾಯ್ಮೆಂಟ್ ಏನಾದರೂ ಮಾಡಬೇಕು. ಯಾಕಂದರೆ ಎಷ್ಟೊಂದು ಜನ ಹೇಳ್ತಾರಲ್ಲ, ನಮಗೆ ದಿನ ಕೆಲಸ ಮುಗಿಸ್ಕೊಂಬಂದಿರ್ತೀವಿ, ಕಾಲೇಜ್ ಮುಗಿಸ್ಕೊಂಬಂದಿರ್ತೀನಿ, ನಿಮ್ಮ ವ್ಲಾಗ್ ನೋಡಿದ್ರೆ ಸ್ಟ್ರೆಸ್ ಬಸ್ಟರು ಅಂತ. ಅದು ಏನು ನೋಡಿ ಇಷ್ಟಪಡ್ತಾ ಇದ್ದೀರೋ ನನಗಂತೂ ಗೊತ್ತಿಲ್ಲ. ಒಟ್ಟು ನಿಮ್ಗೆ ಇಷ್ಟ ಆಗ್ತೈತೆ ಅಂದರೆ ನಾವೇನೋ ಒಂದು ಮಾಡ್ತಾಯಿದ್ದೀವಿ ಅಂತ ಅರ್ಥ. ಅಲ್ಲಿಗೆ ಒಂದು ತಿಳ್ಕೊತೀವಿ. ಇಷ್ಟ ಆಗೋರು ಸ್ವಲ್ಪ ಜನ ಇಷ್ಟ ಆಗುತ್ತೆ, ಸ್ವಲ್ಪ ಜನ ಏನೋ ನನ್ನ ಮಗ ಡೊಂಗಿ ಬಿಡ್ತಾವನೆ ಅಂತ ಅನ್ಕೋತಾರೆ. ಯಾರೇನಾದರೂ ಅಂದ್ಕೊಳ್ಳಿ, ಈ ಫೀಲ್ಡಿಗೆ ಬಂದಮೇಲೆ ಒಂದು ಮಾನ ಮರ್ಯಾದೆ ಬಿಟ್ಬಿಡಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಹಂಗಂತ ಫುಲ್ ಬಿಡಲ್ಲ, ಒಂದು 10% 20% ಬಿಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಸೂಪರ್ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಇನ್ಮೇಲೆ ಚಾಲೆಂಜಸ್ಸು, ವ್ಲಾಗ್ಸು ಎಲ್ಲನೂ ಕೋಪಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ದಿವಸ ಟೈಮ್ ಕೊಡಿ, ಇನ್ನೊಂದು ಸ್ವಲ್ಪ ಫ್ರೀ ಆಗಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಸ್ಯಾಟರ್ಡೆ ಸಂಡೇನೂ ವ್ಲಾಗ್ ಹಾಕ್ತೀನಿ. ಸ್ಯಾಟರ್ಡೆ ಸಂಡೇ ಯಾರ್ಯಾರು ವ್ಲಾಗ್ ಬೇಕು ಕಮೆಂಟ್ ಹಾಕಿ. ಆ್ಯಂಡ್ ಯಾರ್ಯಾರು ಕಳಿಸಿದ್ದೀರಾ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಯಾರ್ಯಾರು ಕಳಿಸಿಲ್ಲ QR ಕೋಡ್ ಹಾಕಿರ್ತೀನಿ, ಮಿಸ್ ಮಾಡದೆ ಕಳಿಸಿ. ಮ್ಯಾಡಿಗೆ ತೋರ್ಸೋಣ ನಮ್ಮ ಪವರ್ ಏನು ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ನಾನು ನಿಮ್ಮ ಪಕ್ಕದ ಮನೆ ಮಗ ಮ್ಯಾಡಿ ಮಧು ಸೈನಿಂಗ್ ಆಫ್. ಬೈ ಬೈ. ದುಡ್ಡು ಕೊಟ್ಟಿರೋದಕ್ಕೆ ಹೆವಿ ಡೌ ಮಾಡ್ತಾನೆ ಗೈಸ್. ಸಿಗೋಣ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.